की ಆತ್ಮೀಯ ಎಲ್ಲ ಬಂಧುಗಳೇ, ಜಿಲ್ಲಾ ಅಧ್ಯಕ್ಷ ಅಂತ ಹೇಳ್ಕೊಂಡವ್ರೆ, ಡಿ.ಸಿ. ಪಾಟೀಲ್ ರೇ, ಅರುಣ್ ಕುಲದೇವ, ನೀವು ತಿರಂಗ ಯಾತ್ರೆಯಲ್ಲಿ ಪಾಲ್ಗೊಂಡಿದ್ದೆ ನಮಗೆಲ್ಲರಿಗೂ ಕೂಡ ಬಹಳ ಸಂತೋಷ ಆಗಿದೆ. ದೇಶಭಕ್ತಿಯನ್ನ ನಾವು ಪ್ರದರ್ಶನವನ್ನ ಮಾಡಿದ್ದೀವಿ. ಸುಮಾರು 2.5 ಕಿಲೋಮೀಟರ್ ನಡೆದು ಇವತ್ತು ದೇಶಕ್ಕಾಗಿ ನಾವು ಇದ್ದೇವೆ ಅನ್ನೋದನ್ನ ಎಲ್ಲ ವಿದ್ಯಾರ್ಥಿಗಳು ತೋರಿಸ್ಕೊಟ್ಟಿದ್ದೀರಿ. ನಿಮಗೆ ಹೃದಯಪೂರ್ವಕವಾದಂತಹ ಅಭಿನಂದನೆ ಸಲ್ಲಿಸ್ತೀನಿ. ನಾನು 2 ನಿಮಿಷದಲ್ಲಿ ಮಾತನ್ನು ಮುಗಿಸ್ತೇನೆ. ಈ ದೇಶಕ್ಕೆ ಹೋರಾಟ ಹಾವೇರಿಯಲ್ಲಿ ಮೈಲಾರ್ ಮಾದೇವಪ್ಪ ಅವರನ್ನ ಬ್ರಿಟಿಷರು ಗುಂಡಿಕ್ಕಿ ಕೊಂದರು. ಇಂಥ ಸಾವಿರಾರು ಜನ ಪ್ರಾಣವನ್ನ ತ್ಯಾಗ ಮಾಡಿ ಆಸ್ತಿಗಳನ್ನ ಕಳ್ಕೊಂಡು ಬ್ರಿಟಿಷ್ ಸಾಮ್ರಾಜ್ಯ ವಿರುದ್ಧ ಹೋರಾಟವನ್ನ ಮಾಡಿ ನಮಗೆ ಸ್ವಾತಂತ್ರ್ಯವನ್ನು ತಂದಿದ್ದಾರೆ. ಈಗ ಇಲ್ಲಿರೋರೆಲ್ಲರೂ ಕೂಡ ಸ್ವತಂತ್ರ ಭಾರತ ಬಂದ ಮೇಲೆ ಹುಟ್ಟಿರುವಂತವ್ರು ನಾವೆಲ್ಲ, ನನ್ನನ್ನು ಹಿಡ್ಕೊಂಡು. ಈಗ ನಮ್ಮ ಮೇಲೆ ಬಹಳ ದೊಡ್ಡ ಜವಾಬ್ದಾರಿ ಇದೆ. ಸ್ವತಂತ್ರ ಭಾರತದಲ್ಲಿ ನಾವು ಬದುಕಿ ಬಾಳಿ ದೇಶವನ್ನ ಉನ್ನತಕ್ಕೆ ತಗೊಂಡು, ಸ್ವತಂತ್ರ ಬಂದ ಕೂಡಲೇ ಒಬ್ಬರು ಪ್ರೊಫೆಸರ್ ಇದ್ರು, ಇಂಗ್ಲಿಷ್ ಪ್ರೊಫೆಸರ್, ಇಂಗ್ಲೆಂಡಿಂದ ಇರುವಂತ ಪ್ರೊಫೆಸರ್. ಅವರು ಒಂದು ವಿದ್ಯಾರ್ಥಿ ಕೇಳಿದ್ರು, ಈ ನಂತರ ಈ ದೇಶಕ್ಕೆ ಒಂದು ಬಲಿಷ್ಠ ನಾಯಕತ್ವ ಸಿಕ್ಕಿದೆ, ಅತ್ಯಂತ ಸದೃಢವಾಗಿರುವಂತಹ ಸರ್ಕಾರಗಳು ಮತ್ತು ಭಾರತವನ್ನ ಅತ್ಯಂತ ಗಟ್ಟಿಯಾಗಿ ಕಟ್ಟುವಂತಹ ಸಂಕಲ್ಪದೊಂದಿಗೆ ನರೇಂದ್ರ ಮೋದಿ ಅವರು ಆಡಳಿತ ಮಾಡ್ತಾ ಇದ್ದಾರೆ. ಒಂದು ಸರ್ಕಾರ ಅಥವಾ ಒಂದು ದೇಶ ಸಂಕಷ್ಟದಲ್ಲಿದ್ದಾಗ ಯಾವ ರೀತಿ ನಡ್ಕೊಳ್ತದೆ ಅದು ಒಂದು ಶಕ್ತಿಯ ಪ್ರದರ್ಶನ. 2000 ಹೇಳ್ತದೆ, ಒಂದು ಕೋವಿಡ್ ಬಂದಾಗ ಇಡೀ ಜಗತ್ತು ಕತ್ತರಿಸಿ ಹೋಯ್ತು, ಅಮೆರಿಕ, ಇಂಗ್ಲೆಂಡ್ ಎಲ್ಲವೂ ಕತ್ತರಿಸಿ ಹೋಯ್ತು. ಆದರೆ ಭಾರತ ಮಾತ್ರ ಗಟ್ಟಿತಂದೆ ಎದುರಿಸಿ ಆ ಕೋವಿಡ್ಗೆ ನಾವು ಇಂಜೆಕ್ಷನ್ ಅನ್ನ ತಯಾರು ಮಾಡಿ ಎಲ್ಲರಿಗೂ 130 ಕೋಟಿ ಜನರಿಗೆ ಉಚಿತವಾಗಿ ಕೋವಿಡ್ ಅನ್ನ ಟ್ರೀಟ್ಮೆಂಟ್ ಮಾಡಿರುವಂತದ್ದು ದಾಖಲೆ. ಅಷ್ಟೇ ನಾವು ವಿದೇಶಕ್ಕೂ ಕೂಡ ನಾವು ಕಳಿಸ್ಕೊಟ್ವಿ. ಕೋವಿಡ್ ಯಶಸ್ವಿ ಹೋರಾಟವನ್ನು ಮಾಡಿದ್ವಿ. ನಮ್ಮ ವಿರುದ್ಧ ಭಯೋತ್ಪಾದನೆಯನ್ನು ಮಾಡಿದಂತಹ ಪಾಕಿಸ್ತಾನಕ್ಕೆ ಬಾಲಾಕೋಟಲ್ಲಿ ಮತ್ತು ಆಪರೇಷನ್ ಸಿಂಧೂರ್ ಮುಖಾಂತರ ದಿಟ್ಟ ಉತ್ತರವನ್ನು ನಾವು ಕೊಟ್ಟಿದ್ದೇವೆ. ಮೂರನೇದಾಗಿ ಇರಾನ್ ವಾರ ಆದರೂ ಕೂಡ ಒಂದು ದಿವಸ ಪೆಟ್ರೋಲ್ ಬಂದಾಗಲಿಲ್ಲ. ಸ್ವಲ್ಪ ಜಾಸ್ತಿ ಸಣ್ಣ ಪುಟ್ಟ ಕಿರಿಕಿರಿಗಳಾಯ್ತು, ನಾನು ಒಪ್ಕೊಳ್ತೀನಿ. ಆದರೆ ಬೇರೆ ಯಾವುದೂ ಬಂದಾಗಿಲ್ಲ. ಇವತ್ತು ಪಕ್ಕದ ಬಾಂಗ್ಲಾದೇಶದಲ್ಲಿ ಡೀಸೆಲ್ ಇಲ್ಲ, ನಮಗೆ ಕೇಳ್ತಾರೆ ಸ್ವಲ್ಪ ಡೀಸೆಲ್ ಕೊಡಿ. ಅತ್ಯಂತ ಸಮರ್ಥವಾಗಿ ಸಂಕಷ್ಟಗಳನ್ನ ಎದುರಿಸುವಂತಹ ಕೆಲಸವನ್ನ ಪ್ರಧಾನಮಂತ್ರಿ ಕಾಲ ತಂತ್ರಜ್ಞಾನ ಬಹಳ ಬೆಳೀತಾ ಇದೆ. ತಂತ್ರಜ್ಞಾನ ನಮ್ಮನ್ನು ಓವರ್ಟೇಕ್ ಮಾಡ್ತಾ ಇದೆ. ನಾವು ಯಾವಾಗಲೂ ಕೂಡ ತಂತ್ರಜ್ಞಾನವನ್ನ ನಮ್ಮ ನಿಯಂತ್ರಣದಲ್ಲಿ ಇಟ್ಕೋಬೇಕು, ತಂತ್ರಜ್ಞಾನದ ನಿಯಂತ್ರಣದಲ್ಲಿ ನಾವು ಹೋಗಬಾರ್ದು. ಆ ಬುದ್ಧಿವಂತಿಕೆ ನೀವು ಹಮ್ರ ಹೆಂಗೆ ಅಂದ್ರು, ಅದಕ್ಕೆ ನಾನು ಉತ್ತರ ಕೊಟ್ಟೆ. ನಾ हम रहेंगे ना तुम रहेंगे, लेकिन देश रहेगा, हमारा बच्चे रहेंगे, हमारा भविष्य बढ़ेगा. ಆ ಭವ್ಯ ಭವಿಷ್ಯಕ್ಕಾಗಿ ನೀವು ದೇಶಭಕ್ತರಾಗಬೇಕು. ಮೊದಲೇದು ದೇಶದ ಬಗ್ಗೆ ನಿಮಗೆ ಪ್ರೀತಿ ಇರಬೇಕು. ದೇಶಕ್ಕಾಗಿ ನೀವು ಹೋರಾಟ ಮಾಡಬೇಕು, ತ್ಯಾಗಕ್ಕೆ ಕೂಡ ಸಿದ್ಧರಾಗಬೇಕು. ಮೂರನೇದಾಗಿ ಹೊಸ ತಂತ್ರಜ್ಞಾನ ಸವಾಲುಗಳನ್ನ ಮೆಟ್ಟಿ ನಿಂತು ಈ ದೇಶವನ್ನ ಇಡೀ ಜಗತ್ತಿನಲ್ಲಿ ನಂಬರ್ 1 ರಾಷ್ಟ್ರ ಮಾಡೋದಕ್ಕೆ ತಾವು ಹಗಲಿರುಳು ಶ್ರಮಿಸಬೇಕು. ಒಳ್ಳೆಯ ವಿದ್ಯೆಯನ್ನು ಕಲೀರಿ. ಇದು 21ನೇ ಶತಮಾನ, ಜ್ಞಾನದ ಶತಮಾನ. ಒಂದು ಕಾಲದಲ್ಲಿ ಭೂಮಿ